ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಲೀವ್ಗೆ ಬಂದೆ, ಮಕ್ಕಳು ಸ್ಕೂಲಿಂದ ಬಂದರು, ಶಾಪಿಂಗ್ಗೆ ಅಂತ ಬಂದಿದ್ವಿ. ನಾಳಿದ್ದು ಹಬ್ಬ ಇರೋದ್ರಿಂದ ಮಕ್ಕಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ವಿ. ಇದು ಪಿಂಪ್ರಿ ಚಿಂಚವಾಡ್ ಮಾರ್ಕೆಟ್ ಅಂತ. ಇವಳು ನನ್ನ ದೊಡ್ಡ ಮಗಳು ಮೌಲ್ಯ ಅಂತ, ನನ್ನ ಚಿಕ್ಕ ಮಗಳು ಖುಷಿ. ಹಾಯ್ ಮಾಡು ಖುಷಿ, ಹಾಯ್, ನಮಸ್ತೆ ಹೇಳು. ನಮಸ್ತೆ. ಅವಳೇ ಒಂದು ಡ್ರೆಸ್ ಹಿಡ್ಕೊಂಡು ನಿಂತಿದ್ದಾಳೆ, ಇಡೀ ಶಾಪೇ ಬೇಕು ಅಂತಾಳೆ ಅವಳು. ಇದು ಪಿಂಪ್ರಿ ಚಿಂಚವಾಡ್ ಮಾರ್ಕೆಟ್ ಅಂತ ಪೂನಾದಲ್ಲಿ ಇರೋದು. ನಮ್ಮ ಲೊಕೇಶನ್ನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ ಡೇ ಆಗಿರೋದ್ರಿಂದ ತುಂಬ ಖಾಲಿ ಇದೆ. ನಾವು ಯಾವಾಗಲೂ ಸಂಡೇಸ್ ಬರ್ತಾ ಇದ್ವಿ. ಇವಾಗ ನಾನು ಹಾಲಿಡೇಲಿ ಇರೋದ್ರಿಂದ ವೀಕ್ ಡೇಯಲ್ಲಿ ಬಂದಿದ್ದೀವಿ. ಸೊ ಫುಲ್ ಖಾಲಿ ಇದೆ. ನನ್ನ ಮಗಳು ನೋಡಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸಂಡೇಸ್ ಬಂದರೆ ಅವಳು ನಡೆಯೋದಾಗಲಿ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟು ರಶ್ ಇರುತ್ತೆ. ಅವಳು ಎತ್ಕೊಂಡೇ ಓಡಾಡೋದಕ್ಕೂ ತುಂಬ ಸ್ಟ್ರೈನ್ ಆಗಿಬಿಡುತ್ತೆ. ಇವತ್ತು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾಳೆ. ತುಂಬ ಚೆನ್ನಾಗಿದೆ ಮಾರ್ಕೆಟು. ನಾಳಿದ್ದು ವರಮಹಾಲಕ್ಷ್ಮಿ ಹಬ್ಬನೂ ಇದೆ. ನೆಕ್ಸ್ಟ್ ಮಂತ್ 2ಗೆ ಖುಷಿ ಬರ್ಡೇ ಕೂಡ ಇದೆ. ಸೊ ಎರಡೆರಡು ಡ್ರೆಸ್ ಸೆಲೆಕ್ಟ್ ಮಾಡಿ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಎರಡು ಒಂದೇ ಕಲರ್ ಸೆಲೆಕ್ಟ್ ಮಾಡಿದ್ದಾಳೆ. ನೋಡ್ಬೇಕು ಇವಾಗ ಯಾವುದು ಫೈನಲ್ ಆಗುತ್ತೆ ಅಂತ. ಅವಳು ಇದೇ ಬೇಕು ಅಂತ ಹಿಡ್ಕೊಂಡು ನಿಂತಿದ್ದಾಳೆ. ವರಮಹಾಲಕ್ಷ್ಮಿ ಹಬ್ಬ ಆದ ನಾಳೆಗೆ ರಕ್ಷಾಬಂಧನ ಇರೋದ್ರಿಂದ ರಾಖಿ ತಗೊಳ್ಳೋಣ ಅಂತ ಬಂದಿದ್ವಿ. ನಮ್ಮ ಪಕ್ಕದ ಮನೆಯಲ್ಲಿ ಹುಡುಗರಿದ್ದಾರೆ, ಅವರಿಗೆ ರಾಖಿ ಕಟ್ತಾರೆ ನನ್ನ ಮಕ್ಕಳು. ಮತ್ತು ಮೈಸೂರಲ್ಲಿ ನನ್ನ ತಮ್ಮನ ಮಗ ಇದ್ದಾನೆ ಪ್ರಿಯಾಂಶ್ ಅಂತ, ಅವನಿಗೂ ರಾಖಿ ತಗೋತಾ ಇದ್ದಾರೆ. ಊರಿಂದ ನಮ್ಮ ಡ್ಯಾಡಿ ಬರ್ತಾರೆ, ಅವ್ರ ಹತ್ರ ಕೊಟ್ಟು ಕಳಿಸ್ಬೇಕು ರಾಖಿನ. ನೋಡಿ ಇವಾಗ ಕತ್ಲೆ ಆಗ್ತಾ ಇದೆ. ಸೊ ಲೈಟ್ಸ್ ಎಲ್ಲ ಆನ್ ಆಗಿದೆ. ನಾವು ಬಂದಾಗ ಈವ್ನಿಂಗು, ಇವಾಗ 7 PM ಆಗ್ತಾ ಇದೆ. ಸೊ ಲೈಟ್ಗಳೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನೈಟ್ ಟೈಮ್ ಇನ್ನೂ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ಓಡಾಡೋದಕ್ಕೆ. ವೀಕ್ ಡೇ ಆಗಿರೋದ್ರಿಂದ ನಮಗೆ ಆರಾಮಾಗಿ ಓಡಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ದಿನದಿಂದ ಔಟಿಂಗ್ ಎಲ್ಲೂ ಬಂದಿರಲಿಲ್ಲ. ಆಫ್ಟರ್ 2 ಮಂತ್ಸ್ ಬಂದಿರೋದು. ನಾನು ಡ್ಯೂಟಿಗೆ ಹೊರಗಡೆ ಹೋಗಿದ್ದೆ, ಹಾಗಾಗಿ ಎಲ್ಲೂ ಬಂದಿರಲಿಲ್ಲ. ಮಕ್ಕಳು ಮನೇಲೇ ಇರ್ತಿದ್ರು, ತುಂಬ ಬೋರ್ ಆಗಿತ್ತು ಅವರಿಗೆ. ಅದಕ್ಕೆ ಇವತ್ತು ಕರ್ಕೊಬಂದೆ. ಹಾಗೆ ಇವಾಗ ನೆಕ್ಸ್ಟು ಸೂ ಫ್ರಮ್ ಶೋ ಮೂವಿಗೂ ಕೂಡ ಹೋಗ್ತಾ ಇದ್ದೀವಿ. ಟಿಕೆಟ್ ಬುಕ್ ಆಗಿದೆ. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಮಾಲಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀವಿ. ಈ ಮಾರ್ಕೆಟಲ್ಲಿ ಬಟ್ಟೆ ಒಂದೇ ಅಂತಲ್ಲ, ಪ್ರತಿಯೊಂದು ನಮ್ಗೆ ಏನೇನು ನೀಡಿದೆ, ಏನೇನು ಬೇಕು, ಪ್ರತಿಯೊಂದು ಐಟಮ್ಸ್ಗಳು ಸಿಗುತ್ತೆ ಇಲ್ಲಿ. ಮೊಬೈಲ್ ಮಾರ್ಕೆಟೇ ಒಂದು ಕಡೆ ಇದೆ, ಟೆಕ್ಸ್ಟೈಲ್ಸೇ ಒಂದು ಕಡೆ ಇದೆ, ಮತ್ತು ಹೋಮ್ ಅಪ್ಲಯನ್ಸಸ್ಸೇ ಒಂದು ಕಡೆ ಇದೆ, ಎಲೆಕ್ಟ್ರಾನಿಕ್ಸ್ ಒಂದು ಕಡೆ ಇದೆ. ಸೊ ಶಾಪಿಂಗ್ ಮಾಡೋಕ್ಕೂ ಒಂಥರ ಮಜಾ ಬರುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ. ಈಗ ಸ್ಟೇಷನರಿಗೆ ಬಂದಿದ್ವಿ. ನನ್ನ ಮಗಳಿಗೆ ಕ್ಲಿಪ್ಪು ಅದು ಇದು ಏನೇನೋ ನೋಡ್ತಾ ಇದ್ಲು. ಅವಳಿಗೆ ಈ ಥರ ಸ್ಟೇಷನರಿ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ಸ್ಟೇಷನರಿಗೆ ಹೋಗ್ಬಿಡ್ತಾಳೆ ದೊಡ್ಡವಳು. ಏನು ತಗೋತಾಳೆ ಬಿಡ್ತಾಳೆ, ಒಟ್ಟಿನಲ್ಲಿ ಅಲ್ಲಿ ಏನೇನಿದೆ ಎಲ್ಲ ನೋಡ್ಬೇಕು. ಅವಳು ನೋಡ್ತಾ ಇದ್ದಾಳೆ, ಏನೂ ತಗೊಳ್ಳಲ್ಲ, ಸುಮ್ಮನೆ ನೋಡ್ತಾಳೆ ಅಷ್ಟೇ ಅವಳು. ಶಾಪಿಂಗ್ ಮುಗೀತು. ಇವಾಗ ಸೂ ಫ್ರಮ್ ಶೋ ಕನ್ನಡ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ವಿ. ಥಿಯೇಟ್ರಿಗೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಬಂದ್ವಿ ಮಾಲ್ಗೆ. ಡಿಲಕ್ಸ್ ಫಾರ್ಚೂನ್ ಅಂತ ಇದ್ರೊಳಗಡೆನೇ ಇರೋದು ಥಿಯೇಟರ್. ಔಟ್ ಆಫ್ ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ಕನ್ನಡ ಮೂವಿ ನೋಡ್ತಿರೋದು. ತುಂಬ ಖುಷಿ ಆಗ್ತಾ ಇದೆ. ಸೊ ಎಕ್ಸೈಟಿಂಗ್. ಹೇಗಿದೆ ಮೂವಿ ಅಂತ. ಇನ್ಸೈಡ್ ಬಂದ್ವಿ ಫ್ರೆಂಡ್ಸ್. ಬಾಕ್ಸ್ ಆಫೀಸ್ ಇದು. ಇಲ್ಲಿ ಪೋಸ್ಟರ್ ಏನಿರಲ್ಲ, ಈ ರೀತಿ ಟೈಮಿಂಗ್ ಬರೆದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಸೂ ಫ್ರಮ್ ಶೋ ಅಂತ ಬರೆದಿದ್ದಾರೆ. ಪೋಸ್ಟರ್ ಏನು ಕಾಣ್ತಾ ಇಲ್ಲ. 7:50 PM. ಓಕೆ, ಇವಾಗ ಹೋಗ್ತಾ ಇದ್ದೀವಿ ಮೂವಿ ನೋಡೋಕ್ಕೆ. ಬಂದ್ವಿ 7:50ಗೆ ಶೋ ಸ್ಟಾರ್ಟ್ ಆಗುತ್ತೆ. ಇವಾಗ 7:30. ಬೇಗನೆ ಬಂದಿದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕದ ಥರ ಪೋಸ್ಟರ್ ಏನು ಹಾಕೋದಿಲ್ಲ, ಕನ್ನಡ ಪೋಸ್ಟರ್ಗಳು. ಫಸ್ಟ್ ಡೇ ಮಾತ್ರ ಹಾಕ್ತಾರೆ, ಆಮೇಲೆ ತೆಗೆದುಬಿಡ್ತಾರೆ. ಇಲ್ಲಿ ನೋಡಿ ಸಯ್ಯಾರ ಈಗ ರನ್ನಿಂಗ್ ಆಗ್ತಾ ಇದೆ. ಮತ್ತು 8 ಆಗಸ್ಟಿಗೆ ಹೀರ್ ಎಕ್ಸ್ಪ್ರೆಸ್ ಅಂತ ರಿಲೀಸ್ ಆಗುತ್ತೆ, ಅದರದ್ದು ಒಂದು ಪೋಸ್ಟರ್ ಹಾಕಿದ್ದಾರೆ. ಸೊ ಕನ್ನಡ ಪೋಸ್ಟರ್ಗಳೆಲ್ಲ ಸಿಗಲ್ಲ, ಫಸ್ಟ್ ಡೇ ಮಾತ್ರ ಇರುತ್ತೆ. ಮೂವಿ ನೋಡೋಕೆ ಸಿಗ್ತಾ ಇದೆ, ಅದೇ ಹೆಚ್ಚು. ಪೋಸ್ಟರ್ ಕಟ್ಕೊಂಡು ನಮಗೇನು ಅಲ್ವಾ, ಮೂವಿ ನೋಡೋಕೆ ಸಿಗ್ತಾ ಇದೆಯಲ್ಲ, ಇನ್ನೇನು ಬೇಕು. ಇವಾಗ ಇನ್ಸೈಡ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಒಳಗಡೆ ಅಂತ. ಖಾಲಿ ಇದೆ, ಯಾರೂ ಇಲ್ಲ. ಚಿಕ್ಕ ಥಿಯೇಟ್ರ್ ಇದು. 8 ಅಷ್ಟೇನಾ? ಸೊ ಫೈನಲಿ ಪೂನಾದಲ್ಲಿ ಕನ್ನಡ ಮೂವಿ ನೋಡೋಕ್ಕೆ ಬಂದ್ವಿ ಥಿಯೇಟ್ರಿಗೆ. 8 ಜನ ಇರೋದು ಫ್ರೆಂಡ್ಸ್. 8 ಟಿಕೆಟ್ ಬುಕ್ ಆಗಿರೋದಂತೆ. ಸೊ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಖುಷಿ ಇಲ್ಲಿ ನೋಡು.
ಮೂವಿ ಸ್ಟಾರ್ಟ್ ಆಗಿದೆ, ಸ್ಟಾರ್ಟಿಂಗ್ ಸೀನ್ ಬರ್ತಾ ಇದೆ, ಫಸ್ಟ್ ಸಾಂಗ್ ಬರ್ತಾ ಇದೆ. ಎಷ್ಟು ಕಾಮಿಡಿ ಇದೆ ಮೂವಿ ಅಂದರೆ ನಕ್ಕು ನಕ್ಕು ಹೊಟ್ಟೆಯೆಲ್ಲ ನೋಯ್ತಾ ಇದೆ, ಅಷ್ಟು ಕಾಮಿಡಿ. ಪೈಸಾ ವಸೂಲ್ ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ತುಂಬ ಖುಷಿ ಆಗ್ತಾ ಇದೆ ನೋಡೋಕ್ಕೆ. ಫೈನಲಿ ಮೂವಿ ಮುಗೀತು, ತುಂಬ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಎಷ್ಟು ಕಾಮಿಡಿ ಇತ್ತು ಅಂದರೆ ನೋಡಿ ನೋಡಿ ನಕ್ಕಿ ನಕ್ಕಿ ಸಾಕೋಯ್ತು, ಹೊಟ್ಟೆಲ್ಲ ನೋವು ಬಂತು. ಹೇಗಿತ್ತು ಮೂವಿ? ಎಂಜಾಯ್ ಮಾಡ್ದಾ? ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.